ಹಾಯ್ ನಮಸ್ತೆ, ವೆಲ್ಕಮ್ ಟು ನೀರಬಿದಿರೆ ಚಾನಲ್. ಇವತ್ತು ನಾನೊಂದು ಯೂಸ್ಫುಲ್ ವಿಷಯದೊಂದಿಗೆ ಬಂದಿದ್ದೇನೆ. ನಾನಿವತ್ತು ಯಾವುದರ ಬಗ್ಗೆ ಹೇಳ್ತೇನೆ ಅಂತ ಹೇಳಿದರೆ ತೆಂಗಿನಕಾಯಿಯ ಬಗ್ಗೆ ಸಾಧಾರಣ ಎಲ್ಲರಿಗೂ ಗೊತ್ತುಂಟು. ಗೊತ್ತಿಲ್ಲದವರಿಗೆ ಒಂದು ಯೂಸ್ಫುಲ್ ಟಿಪ್ಸ್ ಅಥವಾ ಎಂತ ಹೇಳ್ತಾರೆ, ಉಪಕಾರ ಆಗುವಂಥ ಒಂದು ವಿಷಯದ ಬಗ್ಗೆ ನಾನಿವತ್ತು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನಾನು ತೆಂಗಿನಕಾಯಿ ಒಡೆದಾಗ ನನಗೆ ನೆನಪಾಯಿತು, ಇದನ್ನು ನಿಮ್ಮ ಜೊತೆ ಹಂಚಬೇಕು ಅಂತ. ನಾವೀಗ ತೆಂಗಿನಕಾಯಿ ಒಡೆದು ತೆಂಗಿನಕಾಯಿಯನ್ನು ತುರಿದು ಪದಾರ್ಥಕ್ಕೆಲ್ಲ ಉಪಯೋಗಿಸ್ತೇವೆ. ಆಮೇಲೆ ಏನು ಮಾಡ್ತೇವೆ, ಅದರ ಚಿಪ್ಪು ಈ ರೀತಿ ಸಿಗ್ತದಲ್ಲ ನಮಗೆ ತೆಂಗಿನಕಾಯಿ ತುರಿದಾಗ. ಇದನ್ನು ನಾವು ಸಾಧಾರಣವಾಗಿ ಪೇಟೆಯಲ್ಲಿ ಆದರೆ ಡಸ್ಟ್ಬಿನ್ನಿಗೆ ಹಾಕ್ತಾರೆ. ನಮ್ಮ ಹಳ್ಳಿಯಲ್ಲಿ ಆದರೆ ಗಿಡ ನೆಡಲಿಕ್ಕೆ ಅದರಲ್ಲಿ ಮಣ್ಣು ತುಂಬಿಸಿ ಗಿಡ ನೆಡೋದು, ಅಥವಾ ಒಲೆಗೆ ಬೆಂಕಿ ಹಾಕುವಾಗ ಒಳ್ಳೆಯದಾಗ್ತದೆ ಅಂತ ಬೆಂಕಿ ಹಾಕಲಿಕ್ಕೆ ಯೂಸ್ ಮಾಡ್ತಾರೆ. ಅಥವಾ ತೋಟಕ್ಕೆ ಗೊಬ್ಬರದ ಹಾಗೆ ಅದರ ಬುಡಗಳಿಗೆಲ್ಲ ಇಟ್ಟು ಹಾಗೆ ಕೂಡ ಉಪಯೋಗಿಸ್ತಾರೆ. ಅದು ಕೂಡ ಒಳ್ಳೆಯದೇ, ಅಲ್ಲ ಅಂತಲ್ಲ, ಒಳ್ಳೆಯ ಗೊಬ್ಬರ ಆಗ್ತದೆ. ನೀರು ಹಿಡಿದಿಟ್ಟುಕೊಳ್ಳಿಕ್ಕೆ ಒಳ್ಳೆಯದಾಗ್ತದೆ, ಬುಡದ ಪಸೆ ಇರಲಿಕ್ಕೆಲ್ಲ ಒಳ್ಳೆಯದಾಗ್ತದೆ. ಈಗ ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿದರೆ, ನಾವೀಗ ಬಿಸಾಕುವ ಬದಲು ಇದರಿಂದ ತುಂಬ ಲಾಭ ಉಂಟು. ಯಾಕೆಂತ ಹೇಳಿದರೆ, ಈಗ ತೆಂಗಿನಕಾಯಿಗಿಂತ ತೆಂಗಿನ ಚಿಪ್ಪಿಗೆ ರೇಟ್ ಜಾಸ್ತಿ. ಸಾಧಾರಣ 30 ರೂಪಾಯಿಂದ 40-45 ರೂಪಾಯಿಯವರೆಗೂ ತಗೊಳ್ತಾರೆ. ತೆಂಗಿನಕಾಯಿಗೂ ಕೂಡ ಅಷ್ಟು ರೇಟ್ ಇಲ್ಲ. ಅದರ ಬದಲಾಗಿ ತೆಂಗಿನ ಚಿಪ್ಪಿಗೆ ಭಯಂಕರ ರೇಟು ಉಂಟು. ತೆಂಗಿನ ಚಿಪ್ಪು 1 kgಗೆ 40 ರೂಪಾಯಿಯವರೆಗೂ ನಮ್ಮ ಹಳ್ಳಿಗಳಲ್ಲೆಲ್ಲ ತಗೊಂಡು ಹೋಗ್ತಾರೆ. ಆನ್ಲೈನಲ್ಲಿ ಎಲ್ಲ ನಾವು ಪರ್ಚೇಸ್ ಮಾಡೋದಿದ್ದರೆ ಜಾಸ್ತಿ ರೇಟು ಉಂಟು ಅಂತ ನಾನು ನೋಡಿದ್ದೇನೆ. ಹಾಗೆ ನಾವು ಬಿಸಾಕುವ ಬದಲು ಇದನ್ನೆಲ್ಲ ಹೀಗೆ ಶೇಖರಣೆ ಮಾಡಿ ಒಂದು ವೇಸ್ಟ್ ತೊಟ್ಟೆ, ಪ್ಲ್ಯಾಸ್ಟಿಕ್ ಕವರು ಅಥವಾ ಅಕ್ಕಿ ತಂದ ಗೋಣಿ ಯಾವುದಲ್ಲಿ ಯಾರಿಗೆ ಶೇಖರಣೆ ಮಾಡಿ ಅದು ಫುಲ್ ಆಗುವಾಗ ನಾವು ಎಲ್ಲಿಗೆ ಮಾರಾಟ ಮಾಡ್ಬೋದು. ಕೆಜಿಗೆ ಉಂಟಲ್ಲ 40 ರೂಪಾಯಿಯವರೆಗೂ ಉಂಟು. 1 kg ಆಗಲಿಕ್ಕೆ ಸಾಧಾರಣ ಒಂದು 8ರಿಂದ 10 ಚಿಪ್ಪು ಬೇಕಾಗುವುದಿಲ್ಲ. ಸಣ್ಣದಾದರೆ 8ರಿಂದ 10 ಚಿಪ್ಪು ಬೇಕಾಗ್ತದೆ. ದೊಡ್ಡ ಸೈಜಿಂದ ಆದರೆ ಅದಕ್ಕಿಂತಲೂ ಕಡಿಮೆ ಸಾಕಾಗ್ತದೆ. ಹಾಗೆ ನಾವು ಮನೆಯಲ್ಲಿ ಹೆಣ್ಣು ಮಕ್ಕಳು ಅಡಿಗೆ ಕೋಣೆಯಿಂದಲೂ ಕೂಡ ಯಾವ ರೀತಿ ಸಂಪಾದನೆ ಮಾಡ್ಬೋದು ಅಂತ ನಾನಿವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವುದು. ಇದಕ್ಕೆ ಯಾಕೆ ಇಷ್ಟು ರೇಟು ಅಂತ ಹೇಳಿದರೆ, ಇದು ಈಗ ವಿದೇಶಗಳಿಗೆ ಮಾರಾಟ ಆಗ್ತದೆ. ಯಾವುದು ತೆಂಗಿನ ಚಿಪ್ಪನ್ನು ಮಾರಾಟ ಮಾಡ್ತಾರೆ. ಆಮೇಲೆ ಚಾರ್ಕೋಲಿನ ಹಾಗೆ ಮಾಡಿ ವರ್ಧಕಕ್ಕೆ ಯೂಸ್ ಮಾಡ್ತಾರೆ, ಅಥವಾ ಹಲ್ಲುಜ್ಜುವ ಪೇಸ್ಟಿಗೆ ಬಳಸ್ತಾರೆ. ಆದ ಕಾರಣ ತುಂಬ ರೇಟು ಉಂಟು ಈ ತೆಂಗಿನಕಾಯಿ ಚಿಪ್ಪಿಗೆ. ಹಾಗೆ ಯಾರು ಬಿಸಾಕದೆ, ಪೇಟೆಯಲ್ಲಿರೋರು ಕೂಡ ಬಿಸಾಕದೆ ಶೇಖರಣೆ ಮಾಡಿ ಮಾರಾಟ ಮಾಡಿ ಎಲ್ಲಿ ತಗೊಳ್ತಾರೆ ಅಂತ ಹೇಳಿದರೆ, ತೆಂಗಿನಕಾಯಿ ತಗೊಳ್ಳುವ ಅಂಗಡಿಗಳಲ್ಲಿ ಇದನ್ನು ತಗೊಳ್ತಾರೆ. ಖಂಡಿತ ಎಲ್ಲರೂ ಈ ರೀತಿ ಶೇಖರಣೆ ಮಾಡಿ ಕೊಟ್ಟು ಸ್ವಲ್ಪ ಆದರೂ ನಮ್ಮ ಅಮೌಂಟನ್ನು ನಾವು ಪಡೆದುಕೊಳ್ಳಬಹುದು. ಸುಮ್ಮಗೆ ವೇಸ್ಟ್ ಮಾಡೋ ಬದಲು ಈ ರೀತಿಯಾಗಿ ನಾವು ಒಂದು ಉಪಯೋಗವನ್ನು ಮಾಡಿಕೊಳ್ಳಬಹುದು. ಆಮೇಲೆ ಇದನ್ನು ಈಗ ಹಳ್ಳಿಯಲ್ಲಿ ಅಂತೂ ಸತ್ತಾಗ ಹೆಣವನ್ನು ಸುಡಲಿಕ್ಕೆ ಜಾಸ್ತಿ ಯೂಸ್ ಮಾಡ್ತಾರೆ. ಯಾರು ಕೂಡ ಸೌದೆಯನ್ನು ಉಪಯೋಗಿಸದೆ ಇದರನ್ನೇ ಜಾಸ್ತಿ ತೆಂಗಿನ ಚಿಪ್ಪನ್ನು ಯೂಸ್ ಮಾಡ್ತಾರೆ. ಸ್ಮಶಾನಗಳಲ್ಲಿ ಎಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ. ಈಗಂತೂ ಅದು ಕಬ್ಬಿಣದ ಪೆಟ್ಟಿಗೆ ಬರ್ತದೆ. ಆ ಕಬ್ಬಿಣದ ಪೆಟ್ಟಿಗೆಯಲ್ಲಿ ಹೆಣವನ್ನು ಸುಡಲಿಕ್ಕೆ ಕೂಡ ಈ ರೀತಿಯ ಚಿಪ್ಪನ್ನು ಉಪಯೋಗಿಸಿಕೊಳ್ಳುತ್ತಾರೆ. ಆದ ಕಾರಣ ಇದಕ್ಕೆ ಸಿಕ್ಕಾಪಟ್ಟೆ ಬೇಡಿಕೆ ಎಲ್ಲ ಉಂಟು. ಹಾಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಖಂಡಿತ ಯೂಸ್ಫುಲ್ ವಿಡಿಯೋ ಅಂತ ನನ್ನ ಅಭಿಪ್ರಾಯ. ಇದನ್ನು ನೀವು ಕೂಡ ಉಪಯೋಗಿಸಿ ಈ ವಿಡಿಯೋವನ್ನು ನೋಡಿ ಈ ರೀತಿ ಶೇಖರಣೆ ಮಾಡಿ ನೀವು ಕೂಡ ಸ್ವಲ್ಪ ಆದರೂ ದುಡ್ಡು ಸಂಪಾದನೆ ಮಾಡಬಹುದು. ಗಾರ್ಡನಿಂಗ್ನಲ್ಲಿ ಕೂಡ ಗಿಡಗಳನ್ನು ನೆಡಲಿಕ್ಕೂ ಕೂಡ ಒಳ್ಳೆಯದಾಗ್ತದೆ.
ತೆಂಗಿನಕಾಯಿ ಮಾರಾಟ ಮಾಡುವ ಎಲ್ಲ ಅಂಗಡಿಗಳಲ್ಲಿ ಇದನ್ನು ತಗೊಂಡು ಹೋಗ್ತಾರೆ. ಅಥವಾ ನಮ್ಮ ಮನೆಗೆ ಗುಜರಿಯವರು ಅಂತ ಬರ್ತಾರಲ್ಲ, ಅವರು ಕೂಡ ಇದನ್ನು ತಗೊಂಡು ಹೋಗ್ತಾರೆ. ಅವರು ಕೇಳುವಾಗ ನಾವು ಕೊಟ್ಟರೆ ಆಯಿತು. ಹಾಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.